ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ. ಇದು ಬಂದು ನಮ್ಮ ಮನೆಯವರು ಮಾಲೆ ಹಾಕ್ಕೊಂಡೋದ್ರಲ್ಲ, ಸೊ ಅವತ್ತು ನೈಟಿನ ವ್ಲಾಗ್ ಇದಾಗಿರುತ್ತೆ. ಸೊ ಅಂದರೆ ನೆಂಟರು ಅಂದರೆ ಅಕ್ಕ ಎಲ್ಲ ಊರಿಗೆ ಹೋದ್ರು, ದೊಡ್ಡಮ್ಮ ಅಕ್ಕ ಎಲ್ಲ ಊರಿಗೆ ಹೋದ್ರು. ಸೊ ಜ್ಯೋತಿ ಒಬ್ಬಳು ಜ್ಯೋತಿ ಮಕ್ಕಳು ಮಾತ್ರ ಇದ್ದರು. ಅವತ್ತು ಇರ್ತಿದ್ರು ಪಾಪ. ಅವರು ಮನೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವರು ಸಹ ಒಂದು ನೈಟ್ ಇದ್ದರು ಅಷ್ಟೇ. ಇಲ್ಲಾಂದರೆ ಪಾಪ ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಆದರೂ ಏನು ಮಾಡೋದು, ಜವಾಬ್ದಾರಿ ಅಂತ ಅಂದ್ಬಿಟ್ಟು ಅವಳು ಸಹ ಹೊರಟ್ಲು. ಅವತ್ತು ನೈಟ್ ಇದ್ಲಲ್ಲ, ಒಂದು ನೈಟಿಂದ ವ್ಲಾಗ್ ಆಗಿರುತ್ತೆ ಇದು ಅಷ್ಟೇ. ಅಂದರೆ ಅವರು ಮಾಲೆ ಹಾಕ್ಕೊಂಡು ಹೋದ್ರಲ್ಲ, ಹೋಗಿದ ತಕ್ಷಣವೇ ಬಟ್ಟೆ ಹಾಕ್ಕೊಂಡಿದ್ದೀರಾ ಅಂತ ಕೇಳ್ಬೋದು. ಸೊ ಹೋಗಿದ ತಕ್ಷಣ ಅಂತೇನಿಲ್ಲ, ಅವರು ಹೋದಾಗೆ ಅಂದರೆ ಇನ್ನೂ ಹೋಗಿರಲಿಲ್ಲ, ಆಗಲೇ ಬಟ್ಟೆ ಎಲ್ಲ ಸ್ವಲ್ಪ ಒಂದು ಟ್ರಿಪ್ ಹಾಕಿದ್ದೆ ಮಿಷಿನ್ಗೆ. ಸೊ ಹಾಗೆ ಹಾಕ್ಕೊಬಿಡೋಣ, ಒಂದಿಬ್ಬರನ್ನ ಕೇಳಿಕೊಂಡೆ, ಏನು ಪರವಾಗಿಲ್ಲ ಹಾಕ್ಕೋಬೋದು ಅಂತಂದರು. ಸೊ ಸರಿ ಅಂತಂದ್ಬಿಟ್ಟು ಒಗಿಲಿಕ್ಕೆ ಒಂದೊಂದೇ ಹಾಕ್ಕೊಂಡೆ. ನೀವು ನೋಡ್ತಾ ಇರ್ಬೋದು. ನೀನು ಅಂದರೆ ಮಾಲೆ ಹಾಕೋದಕ್ಕೂ ಮುಂಚೆನೇ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ, ಬಟ್ಟೆ ಬೆಡ್ಶೀಟ್ಸ್ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡ್ಕೊಂಡಿದ್ದೆ. ಬಟ್ ಮಕ್ಕಳು ಇರೋ ಮನೆಯಲ್ಲಿ ಬಟ್ಟೆಗಳು ಕೆಲಸ ಇದ್ದಿದ್ದೆ ಅಲ್ಲ, ಅದೇ ರೀತಿಯೇ ನಮ್ಮ ಮನೆಯಲ್ಲೂ ಬಟ್ಟೆ ಆಗಿತ್ತು. ಸೊ ಅದೇ ರೀತಿ ಮಕ್ಕಳು ಬೇರೆ ಟಾಯ್ಲೆಟ್ ಮಾಡ್ಕೊಂಡಿರೋ ಒಂದು ಸ್ವಲ್ಪ ಇದು ಹೆಂಗೆ ಅದನ್ನೆಲ್ಲ ಒಣಗಿಸಿ ತಿಕ್ಕೋದು. ನನಗೆ ಮೊದಲೇ ಒಂದು ಸಲ ಮುಟ್ಟಿರೋ ಬಟ್ಟೆ ಇನ್ನೊಂದು ಸಲ ಅದು ಮಡ್ಚಿಡೋದಕ್ಕೇ ನನಗೆ ಇಷ್ಟ ಆಗಲ್ಲ. ಇನ್ನು ಅದರಲ್ಲೂ ಈ ಥರ ಎಲ್ಲ ಹೆಂಗೆ ಮಡ್ಚಿಡೋದು ಅಂತಂದ್ಬಿಟ್ಟು ಎಲ್ಲನೂ ಅಷ್ಟೇ ಮಿಷಿನ್ಗೆ ಹಾಕಿ ಎತ್ತಿಟ್ಕೊಬಿಡೋಣ ಅಂತಂದ್ಬಿಟ್ಟು ಎಲ್ಲ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹೊಸ ಬಟ್ಟೆ ಒಂದು ಸೈಡ್ಗೆ, ಮಕ್ಕಳ ಬಟ್ಟೆನೇ ಒಂದು ಸೈಡು, ನಮ್ಗಳ ಬಟ್ಟೆನೇ ಒಂದು ಸೈಡು ಅಂತಂದ್ಬಿಟ್ಟು ಎಲ್ಲ ಡಿವೈಡ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಹಾಗೆಯೇ ನಮ್ಮ ಮನೆಯವರು ಹೋಗಿದ್ರು ಅಂತ ಹೇಳಿದ್ನಲ್ಲ, ಫಸ್ಟ್ ಟೈಮು ನಾವು ಬಿಟ್ಟಿರೋದು ಅಂದರೆ ಈ ಮನೆಯಲ್ಲಿ. ಮೊನ್ನೆ ಮಂತ್ರಾಲಯ ಹೋಗಿದ್ರಲ್ಲ, ಒಂದು ನೈಟ್ ಅಷ್ಟೇ ಬಂದುಬಿಟ್ರು, ಮತ್ತು ರಿಟರ್ನ್ ಆದರು. ಅಷ್ಟೊಂದೇನು ಗೊತ್ತಾಗಲಿಲ್ಲ ಆಗ. ಬಟ್ ಈಗ 4 ದಿನ ಅಂದರೆ ನಿಜವಾಗ್ಲೂ ಅದು ಹೆಂಗಿದೀವೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಅಷ್ಟೇ ವ್ಲಾಗ್ ಮಾಡ್ಕೊಳ್ಳೋದಕ್ಕೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅಮ್ಮನ ಬೇರೆ ಅವಳನ್ನ ಹೆಂಗೆ ಏನು ಮಾಡೋದು, ಅವಳು ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಟ್ಟಿತ್ತು ನನಗೆ ನಿಜವಾಗ್ಲೂ. ಅವ್ರ ಅಪ್ಪನ ಬಿಟ್ಟಿರೋದೇ ಇಲ್ಲ. ಆದರೂ ಒಂದು ಸ್ವಲ್ಪ ಅವ್ನು ಮೇಂಟೈನ್ ಮಾಡಿಕೊಂಡು ಹೆಂಗೋ 4 ದಿನ ಕಾಲ ಕಳೆದೋಯ್ತು. ಸೊ ಅದು ಹೆಂಗೆ ಮೇಂಟೈನ್ ಮಾಡೋದನ್ನ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಅಂದರೆ ನನ್ನ ಹತ್ರ ಸ್ವಲ್ಪ ಇರಬೇಕಾದ್ರೆ ಹಠ ಮಾಡೋದು ಆ ಥರ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ತಾಳೆ. ಅವ್ರ ಅಪ್ಪ ಇದ್ರೇ ಗಲಾಟೆ ಮಾಡೋದು. ಸೊ ಅವ್ರ ಅಪ್ಪ ಇಲ್ವಲ್ಲ, ಇನ್ನು ಗಲಾಟೆ ಮಾಡಿದ್ರೆ ನಾನು ಹೊಡಿತೀನಿ ಅಂತ ಅಂದ್ಬಿಟ್ಟು ಅವಳು ಸಹ ಪಾಪ ಅಷ್ಟೊಂದು ಗಲಾಟೆ ಮಾಡಲಿಲ್ಲ. ಸರಿ ಬಿಡು, ಅದು ಬೇರೆ ಹೇಳಿ ಹೋಗಿದ್ರು, ಹುಷಾರು, ಹೊಡಿಬೇಡ ಮಗನ ಹೊಡಿಬೇಡ ಅಂತ ಹೇಳಿ ಹೋಗಿದ್ರು. ಇನ್ನು ಅಷ್ಟೆಲ್ಲ ಇದ್ಮೇಲೆ ಇನ್ನು ಹೆಂಗೆ ಅಂತಂದ್ಬಿಟ್ಟು ನಾನು ಪಾಪ ಹೊಡೆಯೋದಕ್ಕೆ ಹೋಗಲಿಲ್ಲ. ಹಾಗೆಯೇ ಇಲ್ಲಿ ನಾನು ಅಕ್ಕ ಇಬ್ಬರು ಮಾತಾಡಿಕೊಂಡು ಏನೇನೋ ಇರುತ್ತಲ್ಲ, ಮಾತಾಡಿಕೊಂಡು ಸ್ವಲ್ಪ ಬಟ್ಟೆ ಇತ್ತು ಮಿಷಿನ್ಗೆಲ್ಲ ಡಿವೈಡ್ ಮಾಡಿದ್ದಾಯಿತು. ಹಾಗೆಯೇ ಅಕ್ಕಿ ನೆನೆಸಿದ್ದೆ. ಅಮ್ಮ ದೋಸೆ ಅಂತ ಕೇಳ್ತಾಯಿದ್ಲು, ಅದಕ್ಕೋಸ್ಕರ ಅಕ್ಕಿ ನೆನೆಸಿದ್ದೆ ಮಧ್ಯಾಹ್ನನೇ. ಅದೊಂದು ಸ್ವಲ್ಪ ರುಬ್ಬಿಟ್ಬಿಡೋಣ ಹಾಗೆಯೇ ಅಂತ ಅಂದ್ಬಿಟ್ಟು ರುಬ್ಬಿಡ್ತಾಯಿದ್ದೀನಿ. ನಿದ್ದೆನೇ ಇರಲಿಲ್ಲ ನಿಜವಾಗ್ಲೂ, ಸಾಕಾಗಿತ್ತು. ಮಧ್ಯಾಹ್ನ ಸ್ವಲ್ಪ ಹೊತ್ತು ನಿದ್ದೆ ಹೋಗಿ ನಿಂತ್ಕೊಂಡು ರುಬ್ಬೋಷ್ಟು ಪೇಷನ್ಸ್ ಇಲ್ಲ ನನಗೆ. ನನಗೆ ಕೊಟ್ಬಿಡು, ಇಲ್ಲೇ ನಾನು ರುಬ್ತೀನಿ ಅಂತ ಹೇಳ್ತಾಯಿದ್ದೆ. ಸೊ ಇಲ್ಲಿ ಬಟ್ಟೆ ಎಲ್ಲ ಡಿವೈಡ್ ಮಾಡೋದ್ರೊಳಗಡೆ ಅವಳು ತೊಗೊಂಬಂದೆಲ್ಲ ಇಟ್ಕೊಟ್ಲು. ಹಾಗೆಯೇ ಕುತ್ಕೊಂಡು ನಾನು ಅದು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಅಂದರೆ ನಿಂತು ಒಂದು ಸ್ವಲ್ಪ ಕಾಲು ನೋವು, ಓಡಾಡಿ ನಿಂತ್ಕೊಂಡು ಸ್ವಲ್ಪ ಕಾಲು ನೋವು, ಹಾಗೆಯೇ ಒಂಥರ ಟಯರ್ಡ್ನೆಸ್ ಜಾಸ್ತಿ ಆಗ್ಬಿಟ್ಟಿತ್ತು. ಈ ಅಂದರೆ ಫಂಕ್ಷನ್ ಟೈಮಲ್ಲಿ ಅದೆಲ್ಲ ಇದ್ದಿದ್ದೆಲ್ಲ ಅದೇ ಥರನೇ ಸ್ವಲ್ಪ ಸಾಕಾಗಿತ್ತು. ಅದರಲ್ಲೂ ನಿದ್ದೆ ಕೆಟ್ಟರೆ ನಿಜವಾಗ್ಲೂ ನಾನೇ ಅಲ್ಲ, ಯಾರೇ ಆಗಿರ್ಬೋದು, ಮನುಷ್ಯರು ಆಗಿರೋದಿಲ್ಲ. 2 ದಿನ ನಿದ್ದೆ ಕೆಡಬೇಕು ಅಂದರೆ ಏನು ಸುಮ್ಮನೆನಾ? ಹೆಂಗೋ ನಿದ್ದೆ ಕೆಟ್ಟು ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗೀತು, ಎಲ್ಲ ಸರಿ ಹೋಯಿತು. ಇನ್ನು ಯಾವುದೇ ಥರ ಬೆಳಗ್ಗೆನೇ ಎದ್ದು ಮಾಡೋ ಅಂಥದ್ದೆಲ್ಲ ಏನು ಇರೋದಿಲ್ಲ. ಸೊ ಎಲ್ಲ ಮುಗೀತು. ಹಾಗೆ ಇದು ಬಂದು ಅಪ್ಪ ಊರಿಂದ ಬಾಳೆಹಣ್ಣು ಮತ್ತು ಕಿತ್ಳೆಹಣ್ಣು ತೊಗೊಂಬಂದ್ರಿ, ಕಿತ್ಳೆಹಣ್ಣು ದಾಳಂಬ್ರಿ ತೊಗೊಂಬಂದಿದ್ರು. ಅದೆಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ. ಸೊ ನೋಡಿಲ್ಲ, ಇದು ನೋಡಿದಿದ್ರೆ ಒಂದು ಸ್ವಲ್ಪ ಊರಿಗಾದರೂ ಕಳಿಸ್ಬೋದಾಗಿತ್ತು. ಚೀಲದಲ್ಲಿ ತೊಗೊಂಬಂದು ಇಟ್ಟಿದ್ದಾರೆ, ನಾನು ಸಹ ನೋಡಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಬರೋ ಟೈಮಲ್ಲಿ ನೋಡಿದೆ. ಸೊ ಬ್ಯಾಗಲ್ಲೇ ಇದೆ, ತಡಿ ಅದನ್ನು ಸಹ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಎಲ್ಲ ಎತ್ತಿಡ್ತಾಯಿದ್ದೀನಿ. ಅಂದರೆ ಕಿತ್ಳೆಹಣ್ಣು ಇದು ಬಂದು ಅಪ್ಪವ್ರು ಇದ್ದಾರೆ, ಅವ್ರ ಮನೆ ಕಡೆ ಅಲ್ಲೇ ಲೇಔಟ್ ಹತ್ರ ಹಾಕಿದ್ರು ತೋಟ, ಅಲ್ಲಿನೋ ಕೊಟ್ರಂತೆ, ಎತ್ಕೊಂಬಂದೈತೆ. ಅಮ್ಮಗೆ ಕೊಡಲಿ, ಒಂದು ಸ್ವಲ್ಪ ರಕ್ತ, ನನಗೆ ಸ್ವಲ್ಪ ರಕ್ತ ಕಡಿಮೆ ಇದೆ ಅಂತೇಳಿದ್ದಕ್ಕೋಸ್ಕರ ತಗೊಂಬಂದು ಅವ್ರಿಗೆ ತಿನ್ನಲಿಕ್ಕೆ ಅಂತ ಕೊಟ್ಟಿದ್ರೆ, ನನಗೆ ತೊಗೊಂಬಂದವ್ರೆ ತಿನ್ನಮ್ಮ ಅಂತ ಅಂದ್ಬಿಟ್ಟು.
ಸೊ ಮಗಳಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಎತ್ತಿಟ್ಟಿದ್ದೀನಿ. ಸದ್ಯ ತಿನ್ನೋದಕ್ಕೆ ಪೇಷನ್ಸ್ ಅಂತೂ ಇಲ್ಲ. ಫ್ರೀ ಅಂದರೆ ಇದು ಸುಲಿಬೇಕು ಅಂದರೆ ಕಷ್ಟ ಜಾಸ್ತಿ. ಸುಲಿಯೋ ಥರ ಇದ್ದರೆ ಏನಾದರೂ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇದು ಯಾರು ಸುಲ್ಕೊಂಡು ತಿನ್ಕೊಂಡು ಅಂತಂದ್ಬಿಟ್ಟು ಅದು ಸವಾಸಕ್ಕೇ ಹೋಗಲ್ಲ. ಸರಿ ಫ್ರೀ ಟೈಮ್ ಇರಬೇಕಾದ್ರೆ ನೋಡೋಣ ಅಂತಂದ್ಬಿಟ್ಟು ಎಲ್ಲ ಕವರ್ಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಹಾಗೆ ಯೂಸ್ಗೆ ಅಂತ ಮಾತ್ರ ಒಂದು ಸ್ವಲ್ಪ 3 ಹಣ್ಣು ತೆಗೆದಿಟ್ಟಿದ್ದೀನಿ ಅಷ್ಟೇ ಈಚೆ. ಇದು ಪಾಯಸ ಮಾಡಲಿಕ್ಕೆ ಅಂತಂದ್ಬಿಟ್ಟು ಎಲ್ಲ ತೆಗೆದಿಟ್ಟಿದ್ವಲ್ಲ, ಅಂದರೆ ಬೆಳಗ್ಗಿನ ಜಾವನೇ ಎಲ್ಲ ಮಾಡಿದ್ವಲ್ಲ, ಅಡುಗೆಗಳೆಲ್ಲ ಮಾಡಿದ್ವಿ. ಆ ಅಡುಗೆ ಮಾಡಿದ್ದ ಪಾತ್ರೆಗಳು, ಬಟ್ಟೆಗಳು, ಮನೆ ಕೆಲಸ ಇದೇ ಸರಿ ಹೋಯಿತು. ನಾವು ಹಬ್ಬ ಪ್ರಿಪ್ರೇಷನ್ಸ್ ಎಷ್ಟು ಮಾಡ್ಕೊತೀವೋ ಸೊ ಅದ್ರ ಮುಂದಿನ ದಿನವೂ ಅಷ್ಟೇ ಕೆಲಸ ಇರುತ್ತೆ. ಹಾಗೆ ಹಬ್ಬ ಮುಗ್ದಿದ್ದು ಹಬ್ಬ ಫಂಕ್ಷನ್ ಮುಗ್ದಿದ್ದು ಹಿಂದಿನ ದಿನವೂ ಅದೇ ಥರ ಕೆಲಸ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಮುಂಚೆ ಅಂದರೆ ಈ ಫಂಕ್ಷನ್ಗೂ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೋತೀವಿ. ಫಂಕ್ಷನ್ ಆದಮೇಲೆ ಎಲ್ಲಿನ ವಸ್ತು ಅಲ್ಲಿ ಇಟ್ಕೊಂಡು ಎಲ್ಲಿನ ಕೆಲಸ ಅಲ್ಲಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕಲ್ಲ. ಸೊ ಸೇಮ್ ಈಕ್ವಲ್ ಕೆಲಸನೇ ಅಂತ ಹೇಳ್ಬೋದು. ಅಲ್ಲಿನ ವಸ್ತು ಅಲ್ಲಿ ಕೊಟ್ಬಿಟ್ರೆ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಅಲ್ಲ. ಅದೇ ರೀತಿ ಎಲ್ಲ ತೆಗೆದಿಡ್ತಾಯಿದ್ದೀವಿ. ಇವ್ರು ನೋಡಿ, ನಾವು ಅಡುಗೆ ಮನೇಲಿ ಕೆಲಸ ಮಾಡ್ಕೋತಾ ಇದ್ದರೆ ಈ 3 ಮಕ್ಕಳು ಸೇರಿಕೊಂಡು ಮನೆ ಈ ರೀತಿ ಪದ್ಧತಿ ಮಾಡಿಟ್ಟವೆ. ಇನ್ನೇನು ಮಾಡೋದು, ಅಷ್ಟು ಮಾತ್ರದ್ದು ಅವ್ರ ಪಾಡ್ಗೆ ಅವ್ರು ಆಡ್ಕೊಂಡಿದ್ರು, ನಮ್ಮ ಕೆಲಸ ಮಾಡ್ಕೊಳಕ್ಕೆ ಬಿಟ್ರಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಬಿಟ್ಬಿಟ್ಟು ಇಲ್ಲಿ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡ್ತಾಯಿದ್ದೀನಿ. ಸೊ ಈ ರೂಮೇನೋ ಪರವಾಗಿಲ್ಲ, ಒಂದು ರೇಂಜಿಗೆ ಅಷ್ಟೊಂದು ಗಲೀಜಾಗಿಲ್ಲ. ಈ ಕಡೆ ಬಂದಿಲ್ಲ. ಆಮೇಲೆ ನೆಕ್ಸ್ಟ್ ರೂಮಲ್ಲಿ ಆ ಕಡೆನೂ ಅಷ್ಟು ಹೋಗಿಲ್ಲ. ಹಾಲಲ್ಲಿ ಮಾತ್ರ ಗಲೀಜು ಮಾಡಿಟ್ಟವೆ. ಸರಿ ಕ್ಲೀನ್ ಮಾಡ್ಕೊಂಬರೋಣ ಒಂದು ಕಡೆಯಿಂದ ಅಂತಂದ್ಬಿಟ್ಟು ನಾನು ಸಹ ಒಂದೊಂದು ರೂಮೇ ನೋಡ್ಕೊಂಬರ್ತಾಯಿದ್ದೀನಿ. ಈ ರೇಂಜಿಗಿದೆ ಮನೆ ಸದ್ಯಕ್ಕೆ. ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಡೋ ಅಷ್ಟೊತ್ತಿಗೆ ಟೈಮೇ ಆಗೋಗ್ಬಿಟ್ಟಿತ್ತು. ಹಾಗೆ ಒಂದು ಸ್ವಲ್ಪ ಪಾತ್ರೆ ಬಿದ್ದಿದ ತಕ್ಷಣ ಅಕ್ಕ ಪಾತ್ರೆಗಳೆಲ್ಲ ತೊಳೆದು ಇಡ್ತಾಯಿದ್ಲು. ಹಾಗೆ ಅವೆಲ್ಲ ಜೋಡಿಸ್ಕೊಂಡು ನಾನು ಸಹ ಹಾಗೆ, ಅಂದರೆ ಎಲ್ಲಿನ ವಸ್ತು ಅಲ್ಲಿ ಎತ್ತಿಡಬೇಕು ಅಂದರೆ ನಾನೇ ಎತ್ತಿಡಬೇಕಲ್ಲ, ಅವಳಿಗೆ ಅಷ್ಟು ಗೊತ್ತಾಗಲ್ಲ. ಯಾಕಂದರೆ ನಾನು ಎಲ್ಲಿಡ್ತೀನೋ ಏನೋ ಅವಳಿಗೆ ಗೊತ್ತಿಲ್ವಲ್ಲ. ಆ ಒಂದು ಕಾರಣಕ್ಕೋಸ್ಕರ ಕ್ಲೀನ್ ಮಾತ್ರ ಮಾಡಿಕೊಡ್ತಾಯಿದ್ಲು ಅಷ್ಟೇ ಅವಳು. ಇನ್ನು ಎಲ್ಲಿನ ವಸ್ತು ಅಲ್ಲಿ ಇಡೋದು ನನ್ನ ಕೆಲಸ ಆಗಿತ್ತು. ಅದೇ ರೀತಿ ಸರಿ ನೀನೊಂದು ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಬಿಡು, ಅಷ್ಟೊತ್ತಿಗೆ ಮಕ್ಳಿಗೆ ಊಟ ಮಾಡಿಸ್ಕೊಡ್ತೀನಿ ನಾನು ಅಂತಂದ್ಬಿಟ್ಟು ಅವಳನ್ನು ಊಟ ಮಾಡಿಸ್ಕೊಡ್ತಾವ್ರೆ. ಮಕ್ಕಳಿಗೆ ನಿದ್ದೆ ಇಲ್ಲ ಅವ್ರಿಗೂ ಸರಿಯಾಗಿ. ಸೊ ಅವರು ಊಟ ಎಲ್ಲ ಮಾಡಿ ಮಲಗಿದ್ರು. ನನ್ನ ಮಗಳಿಗೆ ಇನ್ನೂ ನಿದ್ದೆ ಬಂದಿಲ್ಲ. ನಾನು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ಸ್ ಎಲ್ಲ ತೆಗೆದಿದ್ವಲ್ಲ, ಬೆಡ್ಶೀಟ್ಸ್ ಎಲ್ಲ ಮಡಚಿ ಎತ್ತಿಟ್ಕೊಂಡು ಲಾಸ್ಟ್ ಫೈನಲ್ಗೆ ಊಟ ಮಾಡೋಣ ಅಂತಂದ್ಬಿಟ್ಟು ತಟ್ಟೆಗೆ ಇಟ್ಕೊಂಡ್ವಿ. ಇಲ್ಲ ಅಮ್ಮಮ್ಮ ಬೇಕು ಅಂತ ಕೇಳಿದ್ಲು. ಸರಿ ಇನ್ನು ಕೂತ್ಕೊಂಡ್ರೆ ಊಟ ಮಾಡೋದಕ್ಕೆ ಬಿಡೋಲ್ಲ, ಫಸ್ಟ್ ಅವಳಿಗೆಲ್ಲ ಕೊಟ್ಬಿಡೋಣ ಅಂತಂದ್ಬಿಟ್ಟು ಅವಳಿಗೂ ಸಹ ಹಾಲು ಆರಲಿಕ್ಕೆ ಅಂತ ಈಚೆ ಹಾಕಿದ್ದೆ ತಟ್ಟೆಯಲ್ಲಿ. ಹಾಲು ಸಹ ಆರಿತ್ತು. ಎತ್ಕೊಂಬಂದು ಅವಳಿಗೆ ಬಾಟ್ಲಿಗೆ ಹಾಕಿ ಅವಳಿಗೆ ಕೊಟ್ಟು ರೋಸಿಗೆ ನೀರು ಇಕ್ಕಿ ರೋಸಿಗೆ ಊಟ ಇಟ್ಟು ಎಲ್ಲ ಮಾಡೋದ್ರೊಳಗಡೆ ಟೈಮೇ ಆಗೋಯ್ತು. ಅಷ್ಟೊತ್ತಿಗೆ ನಮ್ಮ ಅಕ್ಕನ ಊಟನೇ ಮುಗ್ದಿತ್ತು ಪಾಪ. ಜೊತೆಗೆ ತಿನ್ನೋಣ ಅಂತಂದ್ಬಿಟ್ಟು ತಟ್ಟೆಗೆ ಇಟ್ಕೊಂಡ್ಲು. ಬಟ್ ಎಲ್ಲಿ ನನಗೆ ಕೆಲಸ ರೋಸಿದು ಇಲ್ಲ ಅಮ್ಮದು, ಇವರಿಬ್ಬರು ಕೆಲಸ ಮುಗಿಸಿನೇ ನಾನು ಕೂತ್ಕೊಂಡು ಊಟ ಮಾಡಬೇಕಿಲ್ಲ ಅಂದರೆ ಮತ್ತೆ ಇವರು ಊಟ ಮಾಡ್ಲಿಕ್ಕೆ ಬಿಡೋಲ್ಲ, ಕೂತ್ಕೊಂಡ್ರೆ ಎಬ್ಬರಿಸ್ತಾರೆ ಅಂತಂದ್ಬಿಟ್ಟು ಇವರಿಬ್ಬರು ಕೆಲಸನೂ ಸಹ ಮುಗಿಸ್ಕೊಟ್ಟೆ. ಫಸ್ಟ್ ಟೈಮೇ ಅಂತ ಹೇಳ್ಬೋದು ನಮ್ಮ ಮನೆಯವ್ರು ಇಲ್ಲದೆ ನಾನು ಈ ಮನೆಯಲ್ಲಿ. ಪಾಪ ಜ್ಯೋತಿ ಅವಳಿಗೂ ಇರೋದಕ್ಕೆ ಆಸೆ ಇತ್ತು. ಬಟ್ ಏನು ಮಾಡೋದು, ಮಕ್ಕಳಿಗೆಲ್ಲ ಕೂದಲು ಬೆಳ್ಕೊಂಬಿಟ್ಟಿದ್ದಾವೆ. ನಾನು ಅವ್ರಿಗೆ ಕೂದಲು ಕೊಡಲಿಕ್ಕೆ ಮನೆ ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲ ಅಂದರೆ ಆಗಲ್ಲ ಅಂತಂದ್ಬಿಟ್ಟು ಅವಳು ಸಹ ಓಟ್ಬಿಟ್ಲು. ಅವತ್ತು ಒಂದು ನೈಟ್ ಇದ್ಲು ಅಷ್ಟೇ. ಇದ್ದು ಕೆಲಸ ಎಲ್ಲ ಮಾಡಿಕೊಟ್ಟು ಪಾಪ ಅವಳು ಸಹ ಓಟ್ಲು. ಸ್ವಲ್ಪ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೋಸು ಜಾಸ್ತಿ ಗಲಾಟೆ ಆಯಿತು. ಸೊ ಅವಳನ್ನ ಮಾತಾಡಿಸ್ಕೊಂಡು ಅಮ್ಮನೂ ಸಹ ಇದ್ದಿದ್ದಾಳೆ. ಇಬ್ಬರ ಹತ್ರನೂ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾಯಿಲ್ಲ. ಹಾಗೆಯೇ ಇಲ್ಲಿ ಒಂದು ರೂಮಲ್ಲಿ ಕೊಡ್ತಾಯಿದ್ದೆ ಇಷ್ಟು ದಿನ. ಬಟ್ ಈಗ ಅಲ್ಲಿ ಮೈಕ್ ಸೌಂಡ್ ಜಾಸ್ತಿ ಆಗಿದೆ. ಓಂ ಶಕ್ತಿ ಅನ್ನೋದೇ ಬರುತ್ತೆ. ಮಾಲೆ ಹಾಕಿದಾರಲ್ಲ ಶಬರಿಮಲೆ, ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದ್ರಿಂದ ಅವ್ರು ಬರೋವರೆಗೂ ಮ್ಯೂಸಿಕ್ ಆನಲ್ಲೇ ಇರುತ್ತೆ. ಆನ್ ಮಾಡಿ ಸಂಜೆ ಬೆಳಗ್ಗೆ ಆನ್ ಮಾಡ್ತಾರೆ. ಸೊ ಆದ್ದರಿಂದ ಆ ಕಡೆ ಹೋಗಲಿಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕಾಗಲಿಲ್ಲ. ಸೊ ಔಟ್ ಸೈಡಿಗೆ ಕೊಡ್ತಾ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಸೌಂಡ್ ಸ್ವಲ್ಪ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇದು ನೆಕ್ಸ್ಟ್ ಡೇ ವ್ಲಾಗ್, ಅವತ್ತು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಅವರು ಶನಿವಾರ ಹೋದರು, ಇದು ಭಾನುವಾರದ ಬೆಳಗ್ಗಿನ ವ್ಲಾಗು. ನಾನು ಬೆಳಗ್ಗೆನೇ ಎದ್ದು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಬೆಳಗ್ಗೆ 4:15ಗೆ ಇದ್ದೆ. ಸೊ ಬೆಳಗ್ಗೆ ಬೇಗನೆ 5 ಗಂಟೆ 5:15 ಒಳಗಡೆ ಪೂಜೆ ಮಾಡ್ಕೋಬೇಕು ಅಂತ ಹೇಳಿದ್ರು. ದೀಪ ಹಚ್ಚೋಗಿರ್ತಾರಲ್ಲ ಅವರು ಹೋಗಿ ಬರೋವರೆಗೂ ಪೂಜೆ ಮಾಡಬೇಕಂತೆ ಬೆಳಗ್ಗೆ ಸಾಯಂಕಾಲ. ಸೊ ಅದೇ ರೀತಿ ನಾನು ಸಹ ನೈಟ್ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ವಿ. ಅಷ್ಟೊಂದು ಕೆಲಸ ಏನಿರಲಿಲ್ಲ.
ಜಸ್ಟ್ ಬೆಳಗ್ಗೆ ಎದ್ದು ಒಂಚೂರು ಮಾಪ್ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ ಇತ್ತು. ಅದೇ ರೀತಿಯೇ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಸಹ ಮುಗಿಸಿ ಒಂದು ಸ್ವಲ್ಪ ನೈಟದು ಬಟ್ಟೆ ಎಲ್ಲ ಹಾಕಿದ್ನಲ್ಲ ಎಲ್ಲ ಒಣಗಾಕಿದ್ದೆ. ಬಟ್ ಒಂದು ಟ್ರಿಪ್ ಮಾತ್ರ ಇತ್ತು, ಅದಕ್ಕೋಸ್ಕರ ಅದು ಬೆಳಗ್ಗೆ ಹಾಕ್ಕೊಳ್ಳೋಣ ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಆಗಿದ್ವು. ಅದು ಸಹ ಈಚೆ ಬಂದಿತ್ತು ಅಂತಂದ್ಬಿಟ್ಟು ಅದನ್ನು ಒಣಗಾಕ್ಕೋತಾ ಇದ್ದೀನಿ. ಇನ್ನು ಬಿಸಿಲು ಬಂದರೆ ಒಣಗೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಬಟ್ಟೆ ಕೆಲಸನೂ ಸಹ ಎಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಒಂದು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಕೆಲಸ ಎಲ್ಲ ಬೇಗನೆ ಆಗಿತ್ತು. ಸೊ ಯಾವಾಗಲೂ ಇದೇ ಥರ ರೊಟೀನೇ ನಾನು ರೂಢಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹಂಗೆ ಅಂದ್ಕೊತೀನಿ. ಬಟ್ ಎದ್ದೇಳೋದಕ್ಕೆ ಹಂಗೆ ಸೋಂಬೇರಿತನ ಜಾಸ್ತಿ. ಒಟ್ಟಿನಲ್ಲಿ 5 ಗಂಟೆಗೆಲ್ಲ ಒಂದು ಸ್ವಲ್ಪ ಬೆಳಗ್ಗೆ ಟೈಮ್ ಸ್ವಲ್ಪ ಬೇಗ ಎದ್ದೊಳಿದ್ವಿ ಅಂದರೆ ಎಷ್ಟು ಕೆಲಸ ಆಗುತ್ತೆ ಅಂದರೆ ಕೆಲಸ ಎಲ್ಲ ಆಗುತ್ತೆ. ಫ್ರೀಯಾಗೂ ಸಹ ಮಧ್ಯಾಹ್ನ ಫ್ರೀಯಾಗೂ ಸಹ ಆಗ್ತೀವಿ. ಬೇರೆ ಆ ಟೈಮಲ್ಲಿ ಫ್ರೀಯಾಗಿರೋ ಟೈಮಲ್ಲಿ ಬೇರೆ ಕೆಲಸನೂ ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡಿ ಎಷ್ಟು ಹಿಮ ಆಗಿಬಿಟ್ಟಿದೆ ಅಂತಂದರೆ, ನಾನು ಬೆಳಗ್ಗೆ ಎದ್ದೊಳ್ಬೇಕಾದ್ರೆ 4:15ಕ್ಕೆ ಎದ್ದಿದ್ನಲ್ಲ, ಅವಾಗ ಯಾವುದೇ ಥರ ಫಾಗ್ ಇರಲಿಲ್ಲ. ಒಂದು 5 ಗಂಟೆ 5:30 6 ಗಂಟೆ ಆಗ್ತಾ ಫುಲ್ಲು ಹಿಮ ಜಾಸ್ತಿ ಆಗ್ಬಿಡ್ತು. ಅಯ್ಯೋ ಎಷ್ಟೊಂದು ಆಗಿದೆ ಅಂದರೆ ನೀವು ನೋಡ್ತಾ ಇರ್ಬೋದು. ಸೊ ಇತ್ತೀಚೆಗೆ ಇದೇ ಥರ ಆಗ್ತಾಯಿದೆ. ಒಂಥರ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಮುಂಚೆ ಈ ಥರ ಯಾವಾಗ ಜಾಸ್ತಿ ನೋಡ್ತಿದ್ವಿ ಅಂತಂದರೆ, ನಮ್ಮ ಮನೇಲಿ ಅಲ್ಲಿ ಊರಲ್ಲಿ ನನ್ನ ತವ್ರ ಮನೆಯಲ್ಲಿ ಹಸುಗಳಿದ್ವು. ಆಗ ಹಸುಗಳಿರ್ಬೇಕಾದ್ರೆ ಬೆಳಗ್ಗೆ ಬೇಗನೆ ಎದ್ದು ಹಾಲು ಕರ್ಕೊಂಡು ಡೈರಿಗೆ ಹೋಗ್ತಾಯಿದ್ರು ಅಮ್ಮ. ಅವರಿಂದ ನಾನು ಹೋಗ್ತಾಯಿದ್ದೆ. ಕಾಫಿ ಟೀ ಮಾಡ್ತಾಯಿದ್ರಲ್ಲ, ಅದಕ್ಕೆ ಏನಾದರೂ ಬಿಸ್ಕೆಟ್ಸ್ ಏನಾದರೂ ತರಲಿಕ್ಕೆ ಅಂತಂದ್ಬಿಟ್ಟು ಅಮ್ಮ ಹೋದ್ಮೇಲೆ ಹಿಂದೆ ನಾನು ಹೋಗ್ತಾಯಿದ್ದೆ. ಆಗ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಹಿಮ ಇತ್ತು. ಅದೊಂದು ಫೀಲ್ ಆಯಿತು ಆ ಟೈಮಲ್ಲಿ. ಈ ಹಿಮ ನೋಡಿ ಅದೊಂದು ನೆನಪಾಯಿತು. ಸೊ ಅದೆಲ್ಲ ಒಂಥರ ನೆನಪು ಚೆನ್ನಾಗಿತ್ತು. ಅದೊಂದು ಸ್ವಲ್ಪ ರೀಕಾಲ್ ಮಾಡಿಕೊಂಡು ಸೊ ಅದೊಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ. ಅದರ ನೆಕ್ಸ್ಟ್ ಇದು ಬಂದು ತೋಟಕ್ಕೆ ಹೋಗೋಣ, ಬೇಜಾರಾಗ್ತಾಯಿತ್ತು. ಕೆಲಸ ಎಲ್ಲ ಮುಗ್ದಿತ್ತಲ್ಲ, ತೋಟದ ಕಡೆ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ನಾನು ಅಕ್ಕ ಹೊರಟಿದ್ವಿ. ಅಂದರೆ ಮಕ್ಳಿಗೂ ಬೇಜಾರಾಗ್ತಾಯಿತ್ತು, ಒಂಥರ ಟೈಮ್ ಪಾಸ್ ಆದಂಗೆ ಆಗುತ್ತೆ, ಓಡಾಡ್ಕೊಂಬಂದಂಗೂ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ. ಇಲ್ಲಿ ತಾತ ಪಾಪ ಹೂವು ಕೀಳ್ತಾ ಇತ್ತು ಬಿಸಿಲಲ್ಲಿ. ಮೇಲೆ ಮಾತ್ರ ಒಂದು ಸ್ವಲ್ಪ ಹೂವು ಇದ್ದಾವೆ, ಕೆಳಗಡೆ ಅಷ್ಟೇ ಹೂವು ಕೀಳ್ತಾಯಿದ್ರು. ನಾವು ಹೋಗಿ ಕಿತ್ಕೊಟ್ವಿ ಒಂದು ಸ್ವಲ್ಪ. ಪಾಪ ಅವ್ರಿಗೂ ಹೆಲ್ಪ್ ಆಯಿತು ಒಂದು ಅಂದ್ಕೊಂಡೆ. 11 ಗಂಟೆ 11:30 ಆಗಿದ್ರು ಇನ್ನೂ ಊಟ ತಿಂದಿರಲಿಲ್ಲ. ಹಾಗೆ ಅವ್ರಿಗೆ ಸ್ವಲ್ಪ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗಿ ಒಂದು ಸ್ವಲ್ಪ 2-3 ಸಾಲು ಕಿತ್ಕೊಟ್ವಿ. ಪಾಪ ಅವರು ಊಟ ಮಾಡಿದ್ರು ಬಂದು. ತಡಿಯಮ್ಮ ಬಿಸಿಲಲ್ಲಿ ಹೂವು ಕಿತ್ತಿದ್ದೀರಾ ಅಂದ್ಬಿಟ್ಟು ಎಳ್ನೀರು ಸಹ ಕಿತ್ಕೊಡೋದಕ್ಕೆ ಅಂತ ಹೋದರು. ಎಳ್ನೀರು ಕಿತ್ಕೊಟ್ರು. ಸೊ ಕುಡ್ಕೊಂಡು ಹಾಗೆ ಇಲ್ಲಿ ಚೇಪೆಕಾಯಿ ಮರಕ್ಕೆ ಇವನು ಹತ್ತುತ್ತಾ ಇದ್ದಾನೆ, ಇವಳು ಬಿಡ್ತಾ ಇಲ್ಲ. ಹತ್ತಬೇಡ ಅಂತಂದ್ಬಿಟ್ಟು ಬೇಡ ಬೊಮ್ಮ ಸುಜ ಅಂತ ಅವಳು ಹೇಳ್ಕೊಡೋದಕ್ಕೆ ಅವನು ಬಿಡು ಮಮ್ಮಿ ಅಂತ ಅವನು ಹತ್ತಲಿಕ್ಕೆ. ಸೊ ಬಿದ್ದೋಗ್ತಾನೆ ಅಂತನೋ ಒಂದು ಬೈಕೋಸ್ಕರ ಇವಳು ಬಿಡ್ತಾ ಇಲ್ಲ, ಅವನು ಹತ್ತೋದಕ್ಕೆ ಹೋಗ್ತಾ ಇದ್ದಾನೆ, ಇವಳು ಬಿಡ್ತಾ ಇಲ್ಲ. ಈ ಥರ ಆಯಿತು. ಅದಾದಮೇಲೆ ಒಂದು ಸ್ವಲ್ಪ ಚೇಪೆಕಾಯಿನೂ ಸಹ ಆಗಿತ್ತು. ಅವೆಲ್ಲ ಕಿತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಬಂದ್ವಿ. ಹಾಗೆ ನಮ್ಮ ಮಾವ ಫೋನ್ ಮಾಡಿದ್ರು, ಬರ್ತಾಯಿದ್ದೀನಿ ರೆಡಿ ಆಗ್ರಿ ಹೋಗೋಣ ಊರಿಗೆ ಅಂತಂದ್ಬಿಟ್ಟು. ಸೊ ಎಷ್ಟು ಬೇಗ ಅಂದರೆ ಎಳ್ನೀರು ಕುಡ್ಕೊಂಡು ಮನೆ ಹತ್ರ ಬರೋದ್ರೊಳಗಡೆ ನಮ್ಮ ಮಾವ ಬಂದರು. ಒಂದು 5 ನಿಮಿಷ ಕುತ್ಕೊಳ್ಳೋದಕ್ಕೇ ಟೈಮ್ ಆಗಲಿಲ್ಲ. ಸೊ ಅವರು ಸಹ ಹೊರಟ್ರು. ಇನ್ನು ನಾವು ಇಬ್ಬರು ಬೇಜಾರು ಮನೆಯಲ್ಲಿ. ಸೊ ಏನು ಮಾಡೋದಕ್ಕಾಗಲ್ವಲ್ಲ, ಬಂದವ್ರು ಎಷ್ಟು ದಿನ ಅಂತ ಇರ್ತಾರೆ, ಬಂದವರು ಒಂದಲ್ಲ ಒಂದಿನ ಹೋಗಲೇಬೇಕು. ಸೊ ಅದೇ ರೀತಿ ಅವರು ಸಹ ಹೊರಟ್ರು. ಸೊ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಈ ಬ್ಲಾಗಿಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.